ನೀವೇನಾದರೂ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಆದಮೇಲೆ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಯಾಕೆ ಡಿಸ್ಕ್ರಿಪ್ಷನ್ ಇಂಪಾರ್ಟೆಂಟು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಿದಾಗ ಆಲ್ಗೊರಿದಮು ಅದನ್ನು ರೀಡ್ ಮಾಡಿ ಚೆಕ್ ಮಾಡುತ್ತೆ. ಚೆಕ್ ಮಾಡಿಬಿಟ್ಟು ರೈಟ್ ಪರ್ಸನ್ಗೆ ಅದನ್ನು ಶೇರ್ ಮಾಡುತ್ತೆ. ನೀವು ಯಾವ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಲ್ವ ಆ ವಿಡಿಯೋನ ರೈಟ್ ಪರ್ಸನ್ಗೆ ಶೇರ್ ಮಾಡುತ್ತೆ. ನಿಮ್ಮ ವಿಡಿಯೋ ಸಜೆಸ್ಟೆಡ್ ವಿಡಿಯೋದಲ್ಲಿ ಬರೋ ಹಾಗೆ ಮಾಡೋದು ಆಲ್ಗೊರಿದಮ್. ಆಲ್ಗೊರಿದಮ್ ಅಂತ ಅಂದರೆ ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ AI ಥರ. ಇವಾಗ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಾ, ನಿಮ್ಗೆ ನೋಡ್ತಾ ಇರ್ಬೋದು ಒಂದೊಂದ್ಸಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನೋ ಕಾಪಿರೈಟ್, ನೋ ಇಶ್ಯೂಸ್ ಫೌಂಡ್ ಅಂತೇಳಿ ಬರ್ತಾ ಇರುತ್ತೆ. ಅದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಆಲ್ಗೊರಿದಮು ಇಮಿಡಿಯೇಟ್ ಆಗಿ ಎಲ್ಲ ಚೆಕ್ ಮಾಡುತ್ತೆ. ಈಗ ಹೆಂಗೆ ಸ್ಕ್ಯಾನ್ ಮಾಡ್ತೀವಲ್ವ ಆ ರೀತಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ನೋಡುತ್ತೆ. ನಿಮ್ಮ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಯಾವುದಾದ್ರೂ ಕಾಪಿರೈಟ್ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀರಾ, ಇದನ್ನೆಲ್ಲ ಚೆಕ್ ಮಾಡಿ ನೋಡುತ್ತೆ. ಚೆಕ್ ಮಾಡಿ ಅದು ಒಂದು ಇಶ್ಯೂಸ್ ಇಲ್ಲ ಅಂತ ಹೇಳಿದ್ರೆ ನೋ ಇಶ್ಯೂಸ್ ಫೌಂಡ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳೋದು 2 ಅವರಿಂದ 2 ಅವರು ಅಥವಾ 3 ಅವರ್ ಮುಂಚೆನೇ ನೀವು ವಿಡಿಯೋನ ಅಪ್ಲೋಡ್ ಮಾಡಿ. ಆವಾಗ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಕಾಪಿರೈಟ್ಸ್ ಇದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಅದಕ್ಕೆ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡುವಾಗ ನೀವು ಎಲ್ಲನೂ ಕಂಪ್ಲೀಟಾಗಿ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಆಲ್ಗೊರಿದಮು ಇದನ್ನು ಬೇಗ ಚೆಕ್ ಮಾಡುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಲಿಂಕ್ಸ್ನ ಸಹಿತ ಆ್ಯಡ್ ಮಾಡಿ. ಇವಾಗ ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಅದ್ರ ಲಿಂಕ್ಸ್ ಎಲ್ಲ ಆ್ಯಡ್ ಮಾಡಿ. ಆಮೇಲೆ ನಿಮ್ಗೆ ಏನಾದರೂ ಜಾಸ್ತಿ ಸಬ್ಸ್ಕ್ರೈಬರ್, ಇವಾಗ 10,000 ಮೇಲೆ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಪ್ರಾಡಕ್ಟ್ನ ಆ್ಯಡ್ ಮಾಡ್ತೀರಲ್ವ ಅದನ್ನು ಬೈ ನೌನ ಅಲ್ಲಿ ಮೆನ್ಷನ್ ಮಾಡಿ. ಇದನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಏನನ್ನ ಆ್ಯಡ್ ಮಾಡಬೇಕು, ತುಂಬ ಚೆನ್ನಾಗಿ ಕನ್ಫ್ಯೂಷನ್ ಇರುತ್ತೆ. ಯಾವುದನ್ನ ಆ್ಯಡ್ ಮಾಡಬೇಕು, ಡಿಸ್ಕ್ರಿಪ್ಷನಲ್ಲಿ ಬರೀ ನಾವು ಒಂದು ಟೈಟಲ್ನ ಆ್ಯಡ್ ಮಾಡಿದ್ರೆ ಸಾಕಾ ಅಂಥೇಳಿ ಕನ್ಫ್ಯೂಷನ್ ಇರುತ್ತೆ. ನೀವು ಏನು ತಮ್ನೇಲ್ನಲ್ಲಿ ಆ್ಯಡ್ ಮಾಡಿರ್ತೀರೋ ಅದನ್ನೇ ಚಿಕ್ಕದಾಗಿ ಅದೇ ಸೇಮ್ ತಮ್ನೇಲ್ನಲ್ಲಿ ನೀವು ಏನು ಟೈಟಲ್ನ ಆ್ಯಡ್ ಮಾಡ್ತೀರೋ ಅದನ್ನೇ ಕೆಳಗೆ ಆ್ಯಡ್ ಮಾಡಿ. ಆಮೇಲೆ ನಿಮ್ಮ ಚಾನಲ್ ನೇಮ್ನ ಮೆನ್ಷನ್ ಮಾಡಿ. ಚಾನಲ್ ನೇಮ್ನ ಮೆನ್ಷನ್ ಆದಮೇಲೆ ಡೌನಲ್ಲಿ ಚಿಕ್ಕದಾಗಿ ಒಂದು ಹುಕ್ನ ಮೆನ್ಷನ್ ಮಾಡಬೇಕು. ಇನ್ ದಿಸ್ ವಿಡಿಯೋ ಐ ವಿಲ್ ಶೋ ಯು, ಲೈಕ್ ಯಾವುದಾದ್ರೂ ಒಂದು ಬೇಕಿಂಗ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಕುಕಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಕುಕಿಂಗ್ ಬಗ್ಗೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಕೇಕ್ ಅಂಥದ್ರ ಬಗ್ಗೆ ಏನಾದರೂ ಒಂದು ಚಿಕ್ಕದಾಗಿ ಏನಾದರೂ ಒಂದು ಮೆನ್ಷನ್ ಮಾಡಬೇಕಾಗುತ್ತೆ. ಫಸ್ಟು ಒಂದು 2 to 3 ಲೈನ್ಸು ನೀವು ನೀಟಾಗಿ ಇನ್ ದಿಸ್ ವಿಡಿಯೋ ನೀವು ಏನೇನು ಶೋ ಮಾಡ್ತಾ ಇದ್ದೀರಾ, ಒಂದು ಕುಕಿಂಗ್ ಮಾಡ್ತಾ ಇದ್ದೀರಾ, ಹೋಮ್ ರೆಮಿಡೀಸ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಬಗ್ಗೆ ತೋರಿಸ್ತಾ ಇದ್ದೀರಾ, ಅದನ್ನೆಲ್ಲ ಸ್ವಲ್ಪ ಮೆನ್ಷನ್ ಮಾಡಬೇಕಾಗುತ್ತೆ. ಮೆನ್ಷನ್ ಆದಮೇಲೆ ಡೌನಲ್ಲಿ ಡೀಟೇಲ್ ಸಮ್ಮರಿ ಮೆನ್ಷನ್ ಮಾಡಬೇಕಾಗುತ್ತೆ. ಆ ವಿಡಿಯೋದಲ್ಲಿ ನೀವು ಏನೇನು ಮಾಡಿದ್ದೀರಾ ಇದಾದಮೇಲೆ ಡೀಟೇಲ್ ಸಮ್ಮರಿನ ಮೆನ್ಷನ್ ಮಾಡಿ. ಇನ್ ದಿಸ್ ವಿಡಿಯೋ ಐ ವಿಲ್ ಶೋ ಯು, ಏನೇನು ತೋರಿಸ್ತಾ ಇದ್ದೀರಾ ಅಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿ. ಇದರೊಳಗಡೆ ನೀವು ಏನೇನ ಲರ್ನ್ ಮಾಡ್ತೀರಾ ಅದನ್ನು ಸಹಿತ ಮೆನ್ಷನ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ವ್ಯೂವರ್ಸ್ ಯಾರು ನೋಡ್ತಾ ಇದ್ದಾರೋ ಅವರು ಏನೇನು ಲರ್ನ್ ಮಾಡ್ಬೋದು ಆ ವಿಡಿಯೋದಲ್ಲಿ ಅದನ್ನೆಲ್ಲ ಮೆನ್ಷನ್ ಮಾಡಿ. ಇವಾಗ ಒಂದು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀರಾ, ಕುಕಿಂಗ್ ವಿಡಿಯೋದಲ್ಲಿ ಫಸ್ಟ್ ನೀವೆಲ್ಲ ಇಂಟ್ರೊಡಕ್ಷನ್ ಎಲ್ಲ ಮೆನ್ಷನ್ ಮಾಡಿದ್ದೀರಾ. ಅದಾದಮೇಲೆ ಡೀಟೇಲ್ ಸಮ್ಮರಿಯಲ್ಲಿ ನೀವು ಏನೇನು ಆ್ಯಡ್ ಮಾಡಿದ್ದೀರಾ, ಯಾವುದ್ಯಾವುದನ್ನ ನೀವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀರಾ, ಅದರಿಂದ ಏನೇನು ಆಗುತ್ತೆ ಅದನ್ನೆಲ್ಲ ಮೆನ್ಷನ್ ಮಾಡಿ. ಅದನ್ನೆಲ್ಲ ಮೆನ್ಷನ್ ಮಾಡಿಬಿಟ್ಟು ಹೇಗೆ ಕುಕ್ ಮಾಡೋದು ಅದನ್ನೆಲ್ಲ ಡೀಟೇಲ್ ಆಗಿ ಸಮ್ಮರಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಸಮ್ಮರಿನ ಮೆನ್ಷನ್ ಆದಮೇಲೆ ಟೈಮ್ ಸ್ಟ್ಯಾಂಪ್ನ ಮೆನ್ಷನ್ ಮಾಡಬೇಕು. ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡೋದು ಅಂತ ಅಂದರೆ ಇವಾಗ ನೀವು ಒಂದು ವಿಡಿಯೋ ಮಾಡಿರ್ತೀರಾ, ಆ ವಿಡಿಯೋದಲ್ಲಿ ಒಂದು 0 ಇಂದ 30 ಸೆಕೆಂಡ್ ತನಕ ನೀವು ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿರ್ತೀರಾ, ಏನೇನಿದೆ ಅಂತ ಹೇಳಿ ಇಂಟ್ರೊಡಕ್ಷನ್ನ ಕೊಟ್ಟಿರ್ತೀರಾ. ಅದಾದಮೇಲೆ 30 ಸೆಕೆಂಡಿಂದ 1 ಮಿನಿಟ್ ಏನು ಮಾಡಿದ್ರಿ, ನೀವೇನೋ ಇವಾಗ ಕುಕಿಂಗ್ ಮಾಡೋ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಾ ಇದ್ದೀರಾ ಅದನ್ನೆಲ್ಲ ತೋರಿಸ್ತಾ ಇದ್ದೀರಾ. ಅದಾದಮೇಲೆ 31 ಸೆಕೆಂಡಿಂದ 1 ಮಿನಿಟ್ವರೆಗೆ ನೀವೇನು ಮಾಡಿದ್ರಿ, ಅದನ್ನ ಹೇಗೆ ಕುಕ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀರಾ. ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ನೀವು ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಅದು ಇದು ಏನಾದರೂ ಹೇಳ್ತೀರಲ್ವ ಅದ್ರ ಬಗ್ಗೆ ನೀವು ಎಷ್ಟು ಮಿನಿಟ್ ಹೇಳಿದ್ದೀರಾ ಅದನ್ನು ಮೆನ್ಷನ್ ಮಾಡಿ. ಈ ಟೈಮ್ ಸ್ಟ್ಯಾಂಪ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ತುಂಬ ವಿಡಿಯೋಸ್ಗಳನ್ನ ನೋಡಿದ್ದೀನಿ. ತುಂಬ ವಿಡಿಯೋಸ್ಗಳಲ್ಲಿ ಏನು ಅಂತ ಹೇಳಿದ್ರೆ ಟೈಮ್ ಸ್ಟ್ಯಾಂಪ್ನ ಮೆನ್ಷನ್ ಮಾಡಿದ್ದು ವಿಡಿಯೋಸ್ಗಳು ಬೇಗ ವೈರಲ್ ಸಹಿತ ಆಗಿರೋದನ್ನ ನಾನು ನೋಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡುವಾಗ ಟೈಮ್ ಸ್ಟ್ಯಾಂಪ್ನ ನೀವು ಸಪ್ರೇಟ್ ಮಾಡಿ ಮೆನ್ಷನ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ವಿಡಿಯೋಸ್ನ ನೋಡೋರು ಒಂದು ವೇಳೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೀವು ಯಾವ
ಸೆಕೆಂಡ್ನಲ್ಲಿ ಏನು ಮೆನ್ಷನ್ ಮಾಡಿದ್ದೀರಾ, ನಿಮ್ಮದು ಎಲ್ಲಿ ವಿಡಿಯೋನ ನೋಡಬೇಕು, ಯಾವ ವಿಡಿಯೋನ ಎಲ್ಲಿ ಚೆಕ್ ಮಾಡಬೇಕು, ಯಾವ ಸೆಕೆಂಡ್ಸಲ್ಲಿ ನಾನು ಚೆಕ್ ಮಾಡಬೇಕು. ಇವಾಗ ಅವ್ರು ಒಂದು ವಿಡಿಯೋ ಫುಲ್ಲು ಕಂಪ್ಲೀಟಾಗಿ ನೋಡಿರ್ತಾರೆ. ಕಂಪ್ಲೀಟಾಗಿ ಆದಮೇಲೆ ಅವ್ರಿಗೆ ಏನೋ ಒಂದು ಸ್ವಲ್ಪ ಡೌಟ್ ಬರುತ್ತೆ. ಆವಾಗ ನಾನು ಈ ಮಿನಿಟ್ನಲ್ಲಿ ಅದನ್ನ ನೋಡಿದ್ನಲ್ಲ ಎಲ್ಲಿದೆ ಅಂತೇಳಿ ಚೆಕ್ ಮಾಡ್ಕೊತಾರಲ್ಲ, ಆ ಚೆಕ್ ಮಾಡುವಾಗ ಕೆಳಗಡೆ ನೀವು ಡಿಸ್ಕ್ರಿಪ್ಷನ್ಲೇ ಮೆನ್ಷನ್ ಮಾಡಿಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ಓ ನಾನು ಇಲ್ಲಿಂದ ನೋಡಬೇಕು, ಓ ಇಲ್ಲಿ ಕುಕ್ ಮಾಡೋದನ್ನ ತೋರಿಸಿದ್ದಾರೆ, ಈ ಮಿನಿಟಲ್ಲಿ ಕುಕ್ ಮಾಡೋದನ್ನ ತೋರಿಸಿದ್ದಾರೆ, ಅಲ್ಲಿ ನಾನು ಚೆಕ್ ಮಾಡಿಕೊಂಡ್ರೆ ನಾನು ಏನು ಸಿಗಬೇಕಾಗಿರುತ್ತೋ ಆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಇದಿಷ್ಟು ಟೈಮ್ ಸ್ಟ್ಯಾಂಪ್ನ ಹೇಗೆ ಮೆನ್ಷನ್ ಮಾಡಬೇಕು ಅಂತ ಹೇಳಿದೆ. ಅದಾದಮೇಲೆ ನೀವು ಲಿಂಕ್ನ ಮೆನ್ಷನ್ ಮಾಡಿ. ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ತೋರಿಸಿರ್ತೀರಾ, ಆ ಪ್ರಾಡಕ್ಟ್ನ ಲಿಂಕ್ನ ಕೆಳಗಡೆ ಮೆನ್ಷನ್ ಮಾಡಿ. ಯಾವ್ಯಾವ ಪ್ರಾಡಕ್ಟ್ಸ್ನ ತೋರಿಸಿದಿರಾ, ಏನಾದರೂ ಒಂದು ವೇಳೆ ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ರಪ್ಪ, ಈ ಕುಕ್ಕಿಂಗಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸಿದಿರಾ ಅಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನೀವು ಹಾಕಿದ್ದೀರಾ ಅನ್ನೋದನ್ನ, ಯಾವುದಾದ್ರೂ ಇವಾಗ ಒಂದು ಟರ್ಮರಿಕ್ ಅಂತ ಹೇಳಿದ್ರೆ ಟರ್ಮರಿಕ್ದು ಒಂದು ನೀವು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಅಲ್ಲೆಲ್ಲಾದರೂ ಒಂದು ಲಿಂಕ್ನ ತಗೊಂಡು ಅದನ್ನು ಆ್ಯಡ್ ಮಾಡಿ. ಒಂದು ವೇಳೆ ನೀವೇನಾದರೂ ಆಲ್ರೆಡಿ ಅಲ್ಲಿ ಲಾಗಿನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅಲ್ಲಿ ಲಿಂಕ್ ಬಂದಿರುತ್ತೆ, ನಿಮ್ಮ ನೇಮ್ನಲ್ಲೇ ಲಿಂಕ್ ಬಂದಿರುತ್ತೆ, ಅದನ್ನು ತಗೊಂಡು ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳು, ಇವಾಗ ಸೋಷಿಯಲ್ ಮೀಡಿಯಾ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತೀರಾ, ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತೀರಾ, ಅದ್ರ ಲಿಂಕ್ಸ್ನೆಲ್ಲ ನೀವು ಕೆಳಗಡೆ ಮೆನ್ಷನ್ ಮಾಡಿ. ಈ ರೀತಿ ಲಿಂಕ್ಸ್ಗಳನ್ನ ಮೆನ್ಷನ್ ಮಾಡ್ಬೋದು. ನೀವೇನಾದರೂ ಪ್ರಾಡಕ್ಟ್ಸ್ನ ಮೆನ್ಷನ್ ಮಾಡ್ಬೋದು. ಆಮೇಲೆ ನೀವು 10,000 ಆದಮೇಲೆ ನಿಮಗೆ ಬೈ ನೌ ಅಂತ ಹೇಳಿ ಪ್ರಾಡಕ್ಟ್ಸ್ಗಳೆಲ್ಲ ಬರುತ್ತಲ್ವ, ಅದನ್ನು ಬೇಕಾದರೂ ನೀವು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು. ಹ್ಯಾಶ್ಟ್ಯಾಗು ಮೇನ್ ಇಂಪಾರ್ಟೆಂಟು. ಎಷ್ಟೋ ಜನ ಹ್ಯಾಶ್ಟ್ಯಾಗಲ್ಲಿ ತುಂಬ ತಪ್ಪು ಮಾಡ್ತಾ ಇದ್ದೀರಾ. ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ 15ಗಿಂತ ಜಾಸ್ತಿ ಹ್ಯಾಶ್ಟ್ಯಾಗ್ನ ಮೆನ್ಷನ್ ಮಾಡೋಂಗಿಲ್ಲ. ನಾನು ಹೇಳೋದಾದರೆ ಮಿನಿಮಮ್ 3 to 5 ಅಷ್ಟೇ ಹ್ಯಾಶ್ಟ್ಯಾಗ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿ. ಅದಕ್ಕಿಂತ ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಫ್ರೀಸ್ ಆಗ್ಬೋದು. ಅದಕ್ಕೆ ಆದಷ್ಟು ಹ್ಯಾಶ್ಟ್ಯಾಗ್ಸ್ನ ಮೆನ್ಷನ್ ಮಾಡುವಾಗ, ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡುವಾಗ ಒಂದು 3 to 4 ಮೆನ್ಷನ್ ಮಾಡಿ. ನೀವು ಟ್ಯಾಗ್ಸ್ನಲ್ಲಿ ಹೋದರೆ ಡೌನಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಟ್ಯಾಗ್ಸ್ ಅಂತ ಬರುತ್ತಲ್ವಾ, ಅಲ್ಲಿ ಹೋಗಿ ನೀವು ಬೇಕಾದರೆ ಆ್ಯಡ್ ಮಾಡ್ಬೋದು. ಅಲ್ಲಿ 500 ತನಕ ಇದೆ, ನೀವು ಮಿನಿಮಮ್ 200 to 300 ಮಾಡಿ ಸಾಕು, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಆ ವಿಡಿಯೋ ನೀವೇನು ಅಪ್ಲೋಡ್ ಮಾಡಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 4-5 ಹ್ಯಾಶ್ಟ್ಯಾಗ್ನ ಅಲ್ಲಿ ಹಾಕಬೇಕಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ. ಅದಾದಮೇಲೆ ಡಿಸ್ಕ್ಲೈಮರ್, ನೀವೇನಾದರೂ ಇವಾಗ ಎಜುಕೇಷನ್ ವೀಡಿಯೋಸ್ಗಳನ್ನ ಮಾಡಿರ್ತೀರಾ, ಇದು ಯಾವುದೋ ಬೇರೆ ವೀಡಿಯೋಸ್ಗಳನ್ನ ಟ್ರಾವೆಲ್ ವೀಡಿಯೋಸು ಅಂಥದ್ದೇನಾದರೂ ಮಾಡಿರ್ತೀರಾ, ಅದು ಎಜುಕೇಷನ್ ಪರ್ಪಸ್ ಆಗಿ ಇದ್ದುತ್ತೆ ಅಂದರೆ ನೀವು ಅಲ್ಲಿ ಒಂದು ಡಿಸ್ಕ್ಲೈಮರ್ನ ಆ್ಯಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಾನು ಬೇರೆ ವೀಡಿಯೋಸ್ಗಳನ್ನ ನನ್ನ ಹಳೆ ಚಾನಲ್ ಇತ್ತು, ಆ ಹಳೆ ಚಾನಲ್ ನಾನು ಡಿಸ್ಕ್ಲೈಮರ್ನ ಆ್ಯಡ್ ಮಾಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನಾವು ಒಂದು ಹೋಮ್ ರೆಮಿಡೀಸ್ನ ಆ್ಯಡ್ ಮಾಡಿರ್ತೀವಿ, ಅದು ಒಬ್ಬರಿಗೆ ಎಫೆಕ್ಟ್ ಆಗುತ್ತೆ. ಇವಾಗ ಒಂದು ಡ್ರೈ ಸ್ಕಿನ್ ಇರುತ್ತೆ, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಒಬ್ಬರಿಗೆ ಓಕೆ ಅನಿಸುತ್ತೆ, ಇನ್ನೊಬ್ಬರಿಗೆ ಅದು ಆಗೋದಿಲ್ಲ. ಅವ್ರಿಗೆ ಏನಾದರೂ ಇಚ್ಚಿನೆಸ್ಸು ಅಂಥದ್ದೇನಾದರೂ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಆವಾಗ ಅವರು ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಆದಷ್ಟು ನೀವು ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಒಂದು ಎಜುಕೇಷನ್ ಪರ್ಪಸ್ ಆಗಿದ್ರೆ ಆ ಡಿಸ್ಕ್ಲೈಮರ್ನ ಆ್ಯಡ್ ಮಾಡಿ. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಬೇರೆ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ದಾರೆ, ನಿಮ್ಮ ಚಾನಲ್ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಕೆಳಗಡೆ ಡಿಸ್ಕ್ಲೈಮರ್ನ ಆ್ಯಡ್ ಮಾಡೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಆದಷ್ಟು ಡಿಸ್ಕ್ಲೈಮರ್ನ ಆ್ಯಡ್ ಮಾಡಿ. ಇದಿಷ್ಟು ಡಿಸ್ಕ್ರಿಪ್ಷನ್ನ ನಾವು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳಿದೆ. ಒಂದು ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ರೀತಿಯದು ನೀವು ಇವಾಗ ಸಬ್ಸ್ಕ್ರೈಬ್ ಮಾಡೋದು, ಸಪೋರ್ಟ್ ಮಾಡೋದು ಇದನ್ನು ಹೇಳ್ತಾ ಇದ್ದೀನಲ್ಲ, ಇದನ್ನು ಸಹಿತ ನೀವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೆಸಿಟೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ, ನಾನು ಯಾಕೆ ಹೇಳಬೇಕು, ಬೇಕಾದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಕಾದರೆ ಅವ್ರು ಫಾಲೋ ಮಾಡಲಿ ಅಂಥೇಳಿ ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವು ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸಪೋರ್ಟ್ ಬೇಕೇ ಬೇಕು. ಇವಾಗ ಅವ್ರ ವಿಡಿಯೋಸ್ ನೋಡೋದಾಗಿರಲಿ, ನಿಮ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಒಂದು ಎನರ್ಜಿ ಸಿಗುತ್ತೆ. ಅದಕ್ಕೆ ಆದಷ್ಟು ನೀವು ಒಂದು ವಿಡಿಯೋ ಮಾಡುವಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳಿ, ಅದರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ, ಡಿಸ್ಕ್ರಿಪ್ಷನಲ್ಲೂ ಆ್ಯಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.